ಸರ್ಕಾರ ಸುಗ್ರೀವಾಜ್ಞೆಯ ನಂತರವೂ ಕೂಡ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯ ಟಾರ್ಚರ್ ಮಾತ್ರ ನಿಲ್ತಾನೇ ಇಲ್ಲ. ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಹಿಳೆಯೋರ್ವರು. ದಾವಣಗೆರೆಯ ಹಳೆ ಕುಂದುವಾಡ ಗ್ರಾಮದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮಹಿಳೆ. ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯ ಅವರ ಟಾರ್ಚರ್ಗೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು. ಆದರೂ ಕೂಡ ಮತ್ತೆ ಮತ್ತೆ ಮುಂದುವರಿತಾ ಇದೆ ಇಂಥದ್ದೇ ಪ್ರಕರಣ. ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಹಿಳೆ. ದಾವಣಗೆರೆಯ ಹಳೆ ಕುಂದುವಾಡ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಹಾದೇವಿ ಎನ್ನುವಂತ ಮಹಿಳೆ. 32 ವಯಸ್ಸಷ್ಟೇ ಅವರಿಗೆ. ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಸಾವನ್ನಪ್ಪಿದ್ದಾರೆ. ವಿವಿಧ ಸಂಘ ಹಾಗೂ ಮೈಕ್ರೋ ಫಿನಾನ್ಸ್ ನಲ್ಲಿ 3 ಲಕ್ಷ ಸಾಲವನ್ನ ಮಾಡಿರ್ತಾರೆ. ಟೆಂಪೋ ಓಡಿಸಿ ಮನೆ ಕೆಲಸ ಮಾಡಿ ಜೀವನವನ್ನ ನಡೆಸ್ತಾ ಇದ್ರು ಆ ದಂಪತಿ. ಈ ತಿಂಗಳು ಕಂತನ್ನ ಕಟ್ಟುವುದಕ್ಕೆ 15 ದಿನ ತಡವಾಗಿದ್ದಕ್ಕೆ 15 ದಿನ ಅಷ್ಟೇ ಮನೆ ಮುಂದೆ ಬಂದು ದಾಂಧಲೆಯನ್ನ ಮಾಡಿದ್ರಂತೆ. ಬಾಯಿಗೆ ಬಂದಂತೆ ನಿಂದಿಸಿ ರಂಪಾಟವನ್ನು ಆಡಿ ಕಿರುಕುಳ ಕೊಟ್ಟಿದ್ದಾರೆ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಗಳು. ಮರ್ಯಾದೆಗೆ ಅಂಜಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ದಂಪತಿ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ರು. ಅಲ್ಲಿ ಇಲ್ಲಿ ಸ್ವಲ್ಪ 3 ಲಕ್ಷದವರೆಗೂ ಸಾಲ ಮಾಡಿದ್ರಂತೆ ಮೈಕ್ರೋ ಫಿನಾನ್ಸಸ್ಗಳಲ್ಲಿ, ಆ ಸಂಘ ಈ ಸಂಘ ಅಂತ. ಅದು ಕೂಡ 15 ದಿನ ತಡವಾಗಿತ್ತು. ದಾಂಧಲೆ ಮಾಡಿ ಪ್ರಾಣವೇ ಹೋಗಿಬಿಟ್ಟಿದೆ. ಸರ್, ಜನ ಫೈನಾನ್ಸಿಗೆ ಒಂದು 15 ದಿವಸದಿಂದ ಸ್ವಲ್ಪ ಲೇಟ್ ಪೇಮೆಂಟ್ ಆಗಿತ್ತು ಸರ್. ಅವರಿಗೆ ಹೇಳಿದ್ವಿ ನಾವು, ಈ ತಿಂಗಳಾಗಲ್ಲ, ಸ್ವಲ್ಪ ಮಳೆ ಇರೋದ್ರಿಂದ ನಮ್ಮ ದುಡಿಮಿಲ್ಲ ಅಂತಂದು. ಆದ್ರೆ ಅದನ್ನೇನು ವಿಚಾರಣೆ ಮಾಡಿದಿರ ಡೈಲಿ ಸರ್ ಮನೆ ಹತ್ರ ಬರೋದು, ಬೇಕಂದ್ರೆ ನಮ್ಮನ್ನೆಲ್ಲ ಹೊರಗೆ ಕರೆದು ರೋಡ್ನೇ ನಿಲ್ಸ್ಕೊಂಡು 4 ಜನ ಕೂಡಂಗೆ ಜಗಳ ಮಾಡೋದು. ತಗೊಳಕ್ಕಾಗಿಲ್ಲ ಅಂದಮೇಲೆ ಎದಕ್ಕೆ ಕಟ್ಬೇಕು, 70 ಸಾವಿರ ನೀವು ಸಾಲರ ಮನ್ನಕ್ಕೆ ಅಂತಂದು ಇನ್ನಾಗಿ ಮಾತಾಡೋದು. ಮತ್ತು ನಿನ್ನೆ ಬಂದು ಮೊನ್ನೆ ನಾನು ಹೇಳಿ ಕಳಿಸಿದ್ದಾರೆ, ಸರ್ ನಮ್ದು ಆಗಿಬಿಟ್ರೆ ನಿಮಗೆ ಹಾಕ್ತೀನಿ ಸರ್, ಇದು ಒಂದೇ ತಿಂಗಳು ನಮ್ಮದು ಲೇಟ್ ಆಗಿರೋದು, ನೆಕ್ಸ್ಟ್ ತಿಂಗಳಿಂದ ಕಂಟಿನ್ಯೂ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ ಅಂತಂದು. ಅದೇನು ಕೇಳ್ದಿರ ಅವರು, ನಾನು ನೇಂತಿ ಒಬ್ಬಳೇ ಇರ್ಬೇಕಾರೆ ಹೋಗಿ ಅವರಿಗೆ ಇನಾಮಯವಾಗಿ ಬೈದು ಅವ್ರ ಹತ್ರ ಹೇಳ್ತಾ ಇದ್ದಾರೆ, ಸರ್ ಹಿಂಗೆಲ್ಲ ಟಾರ್ಚರ್ ಇದ್ರೆ ನಾವು ನೇಣಾಕ್ಯಂದು ಸಾಯ್ತೀವಿ ನೋಡಿ ಸರ್ ಅಂದ್ರೆ ಕದ ಹಾಕ್ಯಂದ್ರೆ ಮತ್ತೆ ಕದ ಬರೆದ್ಬಿಟ್ಟು ಅವರಿಗೆ, ಇಲ್ಲಮ್ಮ ನೀನು ನೇಣಾಕ್ಯಂದ್ರೆ ಸಾಯಿ ಏನಾರ ಮಾಡು, ನನಗೆ ಇವತ್ತು ಎಷ್ಟೊತ್ತಿದೆ ನನಗೆ EMI ಬೇಕೇ ಬೇಕು ಅಂತಂದೇಳಿ ಟಾರ್ಚರ್ ಕೊಟ್ಟು ಸರ್ ಅವರು. ಆ ಕಾರಣ 4 ಜನಕ್ಕೆಲ್ಲ ಮನೋವಧಿ ಅಂತಂದು ನಿನ್ನೆ ನೈಟು ನಾವು ಕೆಲಸಕ್ಕೆ ಹೋಗಿರೋ ಟೈಮಲ್ಲಿ ನೇಣಕ್ಕೆ ಒಂದು ಸೂಸೈಡ್ ಮಾಡ್ಕೊಂಡಾರೆ ಸರ್ ಅವರು. ಮತ್ತು ಜನ ಫೈನಾನ್ಸ್ ಸರ್, ಮತ್ತು ಧರ್ಮಸ್ಥಳ ಸಂಘದವರು, ಅವರು ಧರ್ಮಸ್ಥಳ ಸಂಘ ಮತ್ತು ಗ್ರಾಮೀಣ ಕೂಟ, IDFC, ಜನ ಫೈನಾನ್ಸ್, ಸಗ್ರಹ, LNT ಇವೆಲ್ಲ ಇದ್ದು ಸರ್. ಈ ತಿಂಗಳು ನಮ್ಮದು ಗಾಡಿ ಸ್ವಲ್ಪ ಸೀಜಿಂಗ್ ಆಗಿರೋ ಕಾರಣ ಈ ತಿಂಗಳು ಕಟ್ಟೋದು ಲೇಟ್ ಆಗಿದ್ದಕ್ಕೆ ತಿಂಗಳು ಆಗಿಲ್ಲ ಸರ್, ಬರೀ 15 ದಿವಸ ಗ್ಯಾಪು. ಎಲ್ಲ 1-2ನೇ ತಾರೀಕು ಕಟ್ಟೋದು, ಒಂದು 15 ದಿವಸ ಲೇಟ್ ಆಗಿರೋದಕ್ಕೆ ಮನೆ ಹತ್ರ ಡೈಲಿ ಸರ್ ಡೈಲಿ ಬಂದು ಜಗಳ ಆಡೋದು ಜನಕ್ಕೆ ಕಾಣಂಗೆ. ಡೈಲಿ ಬಂದು ಜಗಳ ಆಡಿ ನಮ್ಮ ಮೇಂತಿಗೆ ಮಾನಸಿಕ ಹಿಂಸೆ ಕೊಟ್ಟು ಇದನ್ನ ತಡ್ಕೊಳಕ್ಕಾಗಲಾರ್ದೆ ನಿನ್ನೆ ನೇಣಿ ಶರಣಾಗ್ಯಾರ ಸರ್ ಅವರು. ಮನೆ ಕೆಲಸ ಆಗಲಿ ಸಂಘ ಡಿ ಮಾಡಲ್ಲ ಹಂಗೆ ಕಟ್ಟಾಳ ಸರ್. ಮನೆ ಸಣ್ಣ ಹುಡ್ರು ನಮ್ಮ ಬಿಟ್ಟು ಹೋಗಿ ಬರೀ ಮನೆ ಕೆಲಸ ಮಳೆ ಬಂದ್ರು ಮಳೆಗೆ ಬರ್ತದಲ್ಲ, ಹಂಗೆ ಮನೆ ಕೆಲ್ಸಕ್ಕೆ ಹೋಗೋಳು. ಅವತ್ತು ನಮ್ಮ ಅಮರದ ಒಂದು ನೀರು ಬುತ್ತಿ ಒಯ್ದಿದ್ದೆ, ಆದ್ರೆ ನಾವು ಹೊರಗೆ ಕುಂತಿದ್ರು. ಇಲ್ಲ ಅಣ್ಣಂಗೆ ನಮ್ಮ ಹೊಳೆಯಾಗ ನೀರು ಬುತ್ತಿತ್ತಂದ್ರೆ ನಿಂಗೆ ಅಮರದವು ಕಟ್ತಾವ ಅಂತ ಅಂದ್ರು. ಇಲ್ಲಮ್ಮ ಅದು ಕಟ್ಟಲೇಬೇಕಂದ್ರೆ ಇಲ್ಲದ್ರೆ ಮುಂದಿನ ವಾರ ಕಟ್ತಾವ ಅಂದ್ರೆ, ಇಲ್ಲಮ್ಮ ಏನಾರು ಮಾಡಲಿ ನಮ್ಗೆ ಕಟ್ಟಲೇಬೇಕು, ಮತ್ತು ನಾವು ಸಾಯಂಕಾಲ ಬರ್ತಾವಂದು ಹೋದ್ರು ಸರ್ ಅವರು. ಅದೇ ಹೇಳಾರ ಸರ್, ನಮ್ಗೆ ಏನಾರು ಮಾಡಲಿ ನಮ್ಗೆ ಸಾಂಗ್ ಬೇಕು, ನಿಮ್ಮ ಮನ್ಯಾಗ ಅಮರ ಎದ್ದಳ್ಳಿ ಏನಾರು ಎದ್ದಳ್ಳಿ ನಮಗೆ ಅದು ಬೇಕು ಗೊತ್ತಲ್ಲ, ನಮಗೆ ಸಾಂಗ್ ಬೇಕು. ಅದಂತ ಸಂಘದಾಗ ಅವ್ರ ಮನೆ ಕೆಲಸ ಮಾಡ್ತಾರೆ ಸರ್. ಗಾಡಿ ಐತಿ, ಅವ್ನು ಗಾಡಿಗೆ ಹೋಗೋನು, ಆಕೆ ಹುಡ್ರು ಸಣ್ಣ ಹುಡ್ರು ಸಣ್ಣ ನಾವು ಒಂದು 2ನೇ ಕ್ಲಾಸಿಗೆ ಹೋಗತ್ತಿ, ಒಂದು ಹಾಲು ಕುಡಿತೈತಿ, ಅದಕ್ಕೂ ಒಂಚೂರು ಅಂದೈತಿ. ಅದು ಅಮ್ಮರ ಅದು ಕೈಕಾಲ ಏನಲ್ಲ ಸಾಂಗ್ ಐತೆ ಅವ್ರ ಅಮ್ಮನ ನೆನೆಸಿ ಅಂತ.
ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ, ಎಷ್ಟೊತ್ತಿಗೆ ಘಟನೆ ನಡೆಯಿತು? ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆ ಮಹಿಳೆ ಮಾತ್ರ ಇದ್ರಾ? ಎಷ್ಟು ಲಕ್ಷ ಸಾಲ ಮಾಡಿದ್ರು? ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ? ಸದ್ಯ ದೂರ ಏನಾದರೂ ಕೊಟ್ರಾ? ಏನಾಗ್ತಿದೆ ಮಲ್ಲಿಕಾರ್ಜುನ್? ಅಖಿಲೇಶ್ ಏನಂತಂದ್ರೆ ಸರ್ಕಾರದಿಂದ ಸುಗ್ರೀವಾಗಿ ಇದ್ರು ಕೂಡ ಯಾವುದೇ ರೀತಿಯಾದ ಕಿರುಕುಳ ಕೊಡಬಾರ್ದು, ಮತ್ತೆ ಯಾವುದೇ ರೀತಿಯಾದ ಮೈಕ್ರೋ ಫೈನಾನ್ಸ್ ಅವರು ಮನೆಗೆ ಹೋಗ್ಬಿಟ್ಟು ಟಾರ್ಚರ್ ಮಾಡಬಾರ್ದು ಅಂತ ಒಂದು ಸುಗ್ರೀವಾಗಿ ಇದ್ರು ಕೂಡ ಈ ಮೈಕ್ರೋ ಫೈನಾನ್ಸ್ ಅವರ ಒಂದು ಹಾವಳಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯ ಹಳೆ ಕುಂದಗೋಳ ಗ್ರಾಮದಲ್ಲಿರ್ತಕ್ಕಂತಹ ಮಹಾದೇವಿ ಅಂತ ಏನಿದ್ರೆ, ಮಹಾದೇವಿಯರ ಒಂದು ಮನೆಗೆ ಒಂದು ಕಳೆದ ದಿನಾಚರಣೆ ಅಂದ್ರೆ ಜನ್ ಬ್ಯಾಂಕ್ ಅಂತ ಏನು ಮೈಕ್ರೋ ಫೈನಾನ್ಸ್ ಏನಿದೆ, ಸೊ ಅವರ ಒಂದು ಪ್ರತಿನಿಧಿ ಹೋಗ್ಬಿಟ್ಟು ಇವರಿಗೆ ಇಲ್ಲ ಸಲ್ಲದ ಒಂದು ಟಾರ್ಚರ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ನೀವು ಕಳೆದ 15 ದಿನದಿಂದ ನೀವು ಏನು ಹಣವನ್ನು ಕಟ್ಟಿಲ್ಲ, ಸೊ ಈ ಸಂಬಂಧಪಟ್ಟಂತೆ ನೀವು ನಮ್ಗೆ ಹಣವನ್ನು ನೀಡಿ ಬಡ್ಡಿಯನ್ನು ಕೊಡಿ ಅನ್ನೋಂತ ಒಂದು ಕಿರುಕುಳವನ್ನು ನೀಡಿದ್ರೆ. ಆದ್ರೆ ಈ ಸಂಬಂಧಪಟ್ಟಂತೆ ಮಹಾದೇವಿ ಮತ್ತೆ ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಏನು ಮಂಜುನಾಥ್ ಅವರು ಹೇಳ್ತಕ್ಕಂಥದ್ದು ಏನಂದ್ರೆ, ಇಲ್ಲ ನಮ್ಮ ಹತ್ರ ಈ ಸಂದರ್ಭದಲ್ಲಿ ಇಲ್ಲ, ಯಾಕಂದ್ರೆ ಅತಿ ಹೆಚ್ಚು ಮಳೆ ಆಗ್ತಾ ಇದೆ, ಅಲ್ಲದೆ ನಾವು ಎಲ್ಲೂ ಕೂಡ ಕೂಲಿ ಹೋಗ್ತಾ ಇಲ್ಲ, ಮತ್ತೆ ನಾವು ಆಟೋನು ಕೂಡ ಓಡಿಸಕ್ಕೆ ಸಾಧ್ಯ ಆಗ್ತಿಲ್ಲ, ಮತ್ತೆ ಮಗುಗೂ ಕೂಡ ನಮ್ಗೆ ದಡಾರಾಗಿರ್ತಕ್ಕಂಥದ್ದು, ಸೊ ಇದು ಹೆಲ್ತ್ ಇಶ್ಯೂ ಆಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ನಮ್ಗೆ ಕಟ್ಟಕ್ಕಾಗ್ತಿಲ್ಲ, ಇದೊಂದು ಸಾರಿ ನಮ್ಗೆ ಕ್ಷಮಾಪಣೆ ಕೊಟ್ಟು ನಮ್ಗೆ ಒಂದು 15 ದಿವಸದ ಒಂದು ತಿಂಗಳ ಕಾಲಾವಕಾಶ ಕೊಡಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರುತ್ತದೆ. ಆದ್ರೆ ಈ ಯಾವುದನ್ನು ಕೂಡ ಮಾತನಾಡಿದಂತಹ ಜನ ಬ್ಯಾಂಕ್ ಆಗಿರಬಹುದು ಮತ್ತೆ ಧರ್ಮಸ್ಥಳದ ಸಂಘದ ಹಲವು ಏನು ಪ್ರತಿನಿಧಿಗಳೇನಿದ್ರೆ ಬಂದ್ಬಿಟ್ಟು ಟಾರ್ಚರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಮಂಜುನಾಥ್ ಅಂದ್ರೆ ಮಹಾದೇವಿ ಅವರ ಪತಿಯಾಗಿರ್ತಕ್ಕಂಥ ಮಂಜುನಾಥ್ ಅವರು ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಏನು ಮಹಾದೇವಿ ಏನಿದ್ದಾರೆ ಮನೆಯಲ್ಲಿರ್ತಕ್ಕಂಥ ಒಂದು ಸೀರೆ ತೆಗೆದುಕೊಂಡು ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮನೆಗೆ ಬಂದಂತಹ ಮಂಜುನಾಥ್ ನೋಡಿದಾಗ ಏನು ನೇಣು ಬಿದ್ದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ತಕ್ಷಣಕ್ಕೆ ಆತನ ಅಂದ್ರೆ ಆ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ದಾಖಲು ಮಾಡಿದಂಥದ್ದು ಕೂಡ ಅಗಡೆ ಆದ್ಮೇಲೆ ಮಹಿಳೆ ಕೂಡ ಒಂದು ಮೃತಪಟ್ಟಿರ್ತಕ್ಕಂಥದ್ದು. ಸೊ ಏನಂದ್ರೆ ಮಹಾದೇವಿ ಮತ್ತೆ ಮಂಜುನಾಥ್ ಏನಿದ್ದಾರೆ ಸುಮಾರು 3 ಲಕ್ಷ ಒಂದು ಸಾಲವನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ ಜನ ಬ್ಯಾಂಕ್ ನಲ್ಲಿ. ಮತ್ತೆ ಈ ಸಾಲವನ್ನ ತೀರಿಸಲಿಕ್ಕೆ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಒಂದು ಸಾಲವನ್ನ ಮಾಡಿಕೊಂಡು ಇವರು ಹೆಚ್ಚು ಸಾಲವನ್ನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಮೈಕ್ರೋ ಫೈನಾನ್ಸ್ ಅವರು ಪ್ರತಿನಿತ್ಯ ಕೂಡ ಒಂದು ಕಿರುಕುಳ ಕೊಟ್ಟು ಈ ಒಂದು ಘಟನೆಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಅಖಿಲೇಶ್. ಎಸ್, ಧನ್ಯವಾದಗಳು ಮಲ್ಲಿಕಾರ್ಜುನ್ ಕೈದಳೆ ತಮ್ಮೆಲ್ಲ ಮಾಹಿತಿಗೆ. ಇಸ್ ಬಗ್ಗೆ ಮಾತನಾಡೋದಕ್ಕೆ ಅಕ್ಕಿ ಬಸವರಾಜ್ DSS ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತು, ಇಂಥ ಟಾರ್ಚರ್ಗಳಿಗೆ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಬೇಕು ಅಂತ ಕ್ರಮ ತೆಗೆದುಕೊಂಡ್ರು ಕೂಡ ಯಾರಿಗೂ ನಾವು ಡೋಂಟ್ ಕೇರ್ ಇಲ್ಲ ಅನ್ನೋ ರೀತಿಯಾಗಿ ಟಾರ್ಚರ್ ಕೊಡ್ತಿದಾರಲ್ಲ, ಏನ್ ಆಗ್ರಹಿಸ್ತೀರಾ ಸರ್? ಸರ್ ಏನಾಗಿತ್ತಂದ್ರ ಮೈಕ್ರೋ ಫೈನಾನ್ಸ್ ಹಾವಳಿ ಅನ್ನೋದು ಮಿತಿ ಮೀರ್ಬಿಡ್ರಿ ಸರ್. ಅತ್ಯಂತ ಕೆಟ್ಟ ಪರಿಸ್ಥಿತಿ ಉದ್ಭವ ಆಗ್ಬಿಡುತ್ತೆ ಸರ್. ಎಷ್ಟೋ ಜನ ಹೆಣ್ಮಕ್ಳು ಅನ್ಯಾಯ ಆಗೈತಿ, ಎಷ್ಟೋ ಮನೆತನಗಳು ಹಾಳು ಮಾಡ್ಕೊಂಡಿದ್ದಾರೆ, ಎಷ್ಟೋ ಮಕ್ಳು ಮರಿ ಸತ್ತದಾರ ಸರ್. ಸರ್ಕಾರ ಆಮೇಲೆ ಈ ಪಾಪ ಅವರೆಲ್ಲ ಕಟ್ತಾರ, ಪ್ರಾಮಾಣಿಕತೆ ಕಟ್ತಾರ. 1 ತಿಂಗಳು 2 ತಿಂಗಳು ಡಿವ್ ಆದ ತಕ್ಷಣ ಅವರಿಗೆ ಟಾರ್ಚರ್ ಮಾಡಕ್ ಹಚ್ಚಿ ಬಿಡ್ತಾರ ಅವರು. 15 ದಿವಸ ಅಂತೆ ಸರ್, ಇಲ್ಲಿ 15 ದಿವಸ ಅಂತೆ. 15 ದಿವಸ ಸರ್. ಪಾಪ ಎಲ್ಲ ಕಟ್ಟಿದಾನ, ಒಂದೇ ಒಂದ್ ಕಂತು ಡಿವ್ ಆಗೈತೆ ಅಷ್ಟೇ. 15 ದಿವಸ 15 ದಿವಸ ಡಿವ್ ಆಗಿರೋಕೆ ಅಷ್ಟು ಟಾರ್ಚರ್ ಮಾಡಿದಾರ ಅವನ. ನಿನ್ನೆ ಅವ್ನ ಪದ ಬಡ್ದು ಹೋಗಿದಾರ, ನೀನ್ ಸತ್ತರು ಚಿಂತಿಲ್ಲ, ನೀನ್ ನನ್ನ ಇದು ದುಡ್ಡು ಕಟ್ಟು ಅಂತ ಹೇಳಿದಾರ ಸರ್ ಅವ್ರು. ಅಲ್ಲ, ಹಿಂಗ ಆಗ್ತಿದ್ರೆ ಹೆಂಗೆ ಮುಂದೆ? ಏನು ಪಾಪ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ. ಇದಕ್ಕೆ ಸರ್ಕಾರನೇ ಒಂದು ಎಷ್ಟು ಬಿಗಿ ಬಂದೋಬಸ್ತ್ ಕಠಿಣ ಕ್ರಮ ತಗೊಂಡ್ರು ಮೈಕ್ರೋ ಫೈನಾನ್ಸ್ ಬಲಿಷ್ಠರು ಅವ್ರ ಬಗ್ಗಕತೆ ಇರೋದು ಸರ್. ಜಿಲ್ಲಾ ಆಡಳಿತನು ಸುಮ್ಮನೆ ಕುಂದತಿ, ಪೊಲೀಸ್ ಇಲಾಖೆನು, SB DC ಅವರು ಬಹಳ ಜನ ಮನವಿ ಮಾಡಿದ್ರು, ಅವ್ರ ಬಗ್ಗೆ ಕ್ರಮನ ತಗೋತಾರಲ್ಲ. ಎಸ್ ಓಕೆ. ಅಕ್ಕಿ ಬಸವರಾಜ್ ಅವರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸೊ ಈ ಮೂಲಕವಾಗಿ ನೋಡಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಯಾವ ರೀತಿಯಾದಂಥ ಒಂದು ಬಲಿಯಾಗಿದೆ ಅಂತ. ಯಾಕಂದ್ರೆ 15 ದಿವಸ ಅಷ್ಟೇ ತಡವಾಗ ಕಟ್ಟಿದ್ದಾರೆ ಆ EMI, ಆ ನಿಟ್ಟಿನಲ್ಲಿ ಇಂಥ ಸಮಸ್ಯೆ ಆಗಿದೆ.